ವಾವ್, ವಾಟ್ ಆನ್ ಎಮೋಷನಲ್ ಸೀನ್. ನೋಡ್ತಾ ನೋಡ್ತಾ ಒಂದ್ ಸೆಕೆಂಡ್ ನಾನೇ ಎಮೋಷನಲ್ ಆಗ್ಬಿಟ್ಟೆ. ನಿಶ್ವಿಕಾ ಅವ್ರೆ, ನೀವ್ ಯಾವಾಗ ಬಂದ್ರಿ? ಅದೇ ಇಬ್ರು ಒಬ್ರನ್ನೊಬ್ರನ್ನ ತಪ್ಕೊಂಡು ಫುಲ್ ಎಮೋಷನಲ್ ಆಗ್ಬಿಟ್ಟಿದ್ರಲ್ಲ, ಆಗ್ಲೇ ಬಂದೆ. ನಿಮ್ಮಿಬ್ರನ್ನು ನೋಡ್ತಾ ನೋಡ್ತಾ ನಾನು ಎಮೋಷನಲ್ ಆಗ್ಬಿಟ್ಟೆ. ಏನ್ ಆಂಟಿ, ಮೊನ್ನೆ ತಾನೇ ಅವಳ ಮುಖನೂ ನೋಡಲ್ಲ ಅಂತಿದ್ರಿ. ಮನೆ ಬಾಗ್ಲಿಗ್ ಬಂದ್ರೆ ಉಗ್ದು ಓಡಿಸ್ತೀನಿ ಅಂತಿದ್ರಿ. ಇವಾಗೇನು ಸಡನ್ ಆಗಿ ಇಷ್ಟೊಂದ್ ಚೇಂಜ್ ಆಗ್ಬಿಟ್ಟಿದ್ದೀರಾ? ಪಲ್ಲವಿ ಒಳ್ಳೆತನ ಅದು. ಎಷ್ಟೇ ಕೋಪ ಇದ್ರೂ ಅವಳು ಒಳ್ಳೆತನದ ಮುಂದೆ ಎಲ್ಲ ಕರ್ಗೋಗ್ಬಿಡುತ್ತೆ. ಅವಳ ಮೇಲೆ ದ್ವೇಷ ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನು ಅವಳ ಮೇಲೆ ದ್ವೇಷ ಸಾಧಿಸ್ತೀನಿ. ಬಿಕಾಸ್ ಅವಳು ನನ್ನ ಜಾಗನ ಕಿತ್ಕೊಳಕ್ ಬಂದಿದ್ದಾಳೆ. ಐ ಹೇಟ್ ಹರ್. ಕೋಪದಲ್ಲಿ ಮಾತಾಡೋ ಮಾತೆಲ್ಲ ಸತ್ಯ ಆಗಿರಲ್ಲ. ಅಮ್ಮನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಇಷ್ಟೆಲ್ಲ ಪ್ರೀತಿ ಕೊಟ್ರು ಇವಳು ಹೀಗ್ ಮಾಡ್ಬಿಟ್ಲಲ್ಲ ಅನ್ನೋ ಕೋಪಕ್ಕೆ ಹಾಗೆ ಮಾಡಿದ್ದಾರೆ. ಅದನ್ನೆಲ್ಲ ಮನ್ಸಿಗೆ ಹಾಕೊಳಕ್ಕಾಗತ್ತಾ? ನೋಡ್ದ್ಯಾ ನಮ್ಮ ಪಲ್ಲವಿದು ಎಷ್ಟು ದೊಡ್ಡ ಗುಣ ಅಂತ. ಅದಕ್ಕೆ ನನಗೆ ಅವಳು ಕಂಡ್ರೆ ಇಷ್ಟ. ಅಮ್ಮ, ತಟ್ಟಲ್ಲಿ ಒಂದೆರಡು ತುತ್ತಿದೆ, ತಿನ್ಬಿಡಿ. ಆಮೇಲೆ ತಲೆ ಸುತ್ತ ಬೀಳ್ತೀರಾ. ಏನು ತಲೆ ಸುತ್ತ ಬಿದ್ರಾ? ನಾನು ದಾರಿಲ್ ಬರ್ತಿದ್ದಾಗ ಅಮ್ಮನ್ಗೆ ತಲೆ ಸುತ್ತ ಬೀಳೋ ತರ ಆಗಿತ್ತು. ನನ್ ಮೇಲಿರೋ ಕೋಪಕ್ಕೆ ಊಟ ತಿಂಡಿನೇ ಬಿಟ್ಟಿದ್ದಾರೆ ನೋಡಿ. ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ ಕೋಪ ಬರುತ್ತೆ. ಆಯ್ತು ಬಿಡು, ಎಷ್ಟು ಬೈತ್ಯಾ, ತಿಂತೀನಿ ಬಿಡು. ನಡೀರಿ. ವಾವ್, ಅತ್ತೆ ಸೊಸೆನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಈ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರ್ಲಿ. ಪಲ್ಲವಿ, ನೀನ್ ನನ್ ಬಂಗಾರ ಕಣಮ್ಮ. ಏನು ಕೂತಿದೆ? ಅಯ್ಯೋ, ಬಾರೋ 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 ಬಾರೋ.